ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೆಹಂದಿ ಬೈ ಗೀತಾಂಜಲಿ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಹೈಲೈಟ್ಸ್ ಆ್ಯಂಡ್ ತಮ್ನೇಲ್ಸ್ ನೋಡಿದ್ರೇ ಗೊತ್ತಾಗ್ತಿದೆ ಏನು ವಿಷಯ ಇದೆ ಅಂತ. ಸೊ ಆದ್ರೂ ಕಂಪ್ಲೀಟಾಗಿ ಏನಿದೆ ಅದನ್ನು ಹೇಳಬೇಕಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಬಂದು ನನಗೆ ಕ್ಲಾಸ್ ಮುಗಿದ್ಮೇಲೆ ಸಿಕ್ಕಿರೋ ಫಸ್ಟ್ ಆರ್ಡರ್. ಸೊ ಅವರು ನನಗೆ 40 ಕೋನ್ಸ್ ಆರ್ಡರ್ ಕೊಟ್ಟಿದ್ದರು. ಸೊ ಅದರಿಂದ ನಾನು ಅದನ್ನು ಮಿಕ್ಸ್ ಮಾಡಿ ಡೈರಿ ರಿಲೀಸ್ಗೆ ಇಟ್ಟಿದ್ದೆ. ಸೊ ಡೈರಿ ರಿಲೀಸ್ ಆದಮೇಲೆ ನಾನು ಇದನ್ನ ಚೆನ್ನಾಗಿ ಫೈನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಸೊ ಯಾವುದೇ ಥರ ಗಂಟಿರಬಾರ್ದು. ಫೈನ್ ಪೇಸ್ಟ್ ಆದಮೇಲೆ ವಿಡಿಯೋ ಮಾಡ್ಕೊಳ್ಳೋದನ್ನ ಮರೆತೆ. ಸೊ ಸಾರಿ. ಅದಾದಮೇಲೆ ಇದನ್ನು ನಾನು ಒಂದು ಲೋಟ ತೊಗೊಂಡು ಅದಕ್ಕೆ ಪೈಪಿಂಗ್ ಬ್ಯಾಗ್ ಹಾಕಿ ದೆನ್ ನೆಕ್ಸ್ಟ್ ಇದಕ್ಕೆ ಸ್ಟಾಕಿಂಗ್ಸ್ನ ಹಾಕಿದ್ದೀನಿ. ಯಾಕೆಂದರೆ ಇದನ್ನು ನಾವು ಫಿಲ್ಟರ್ ಮಾಡಬೇಕು. ಸೊ ಏನಾದರೂ ಗಂಟಿದ್ರೆ ಬಂದುಬಿಡಲಿ ಅಂತ. ಸೊ ನಾನು ಫಸ್ಟ್ ಏನಿತ್ತು ಅದನ್ನು ಹಾಕೋದನ್ನು ಮರ್ತೋದೆ. ಸೊ ಅದರಿಂದ ಇದು ಎರಡನೇ ಪೈಪಿಂಗ್ ಬ್ಯಾಗಿಗೆ ಹಾಕ್ತಾ ಇರೋದು. ಸೊ ಇದನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇದಕ್ಕೆ ಜಾಸ್ತಿ ಆಗೋಯಿತು. ಸೊ ತೆಗಿಬೇಕಾದ್ರೆ ಸ್ವಲ್ಪ ಎಲ್ಲ ಮೆಸ್ಸಪ್ ಆಗಿಬಿಡ್ತು. ಸೊ ಅದರಿಂದ ಇನ್ನೂ ಸ್ವಲ್ಪ ಒಳಗಡೆನೇ ಇದೆ ಅನ್ನುವಾಗೇ ನೀವು ಅದನ್ನು ಸ್ಟಾಪ್ ಮಾಡಿ. ಇಲ್ಲಾಂದರೆ ತುಂಬ ಕೈಯೆಲ್ಲ ಗಲೀಜಾಗುತ್ತೆ. ಮತ್ತು ಆ ಸ್ಟಾಕಿಂಗ್ಸು ಅಷ್ಟೇ ಎಲ್ಲ ಒಂಥರ ಆಚೆ ಬಂದಂಗೆ ಆಗಿಬಿಡುತ್ತೆ. ಸೊ ಅದೆಲ್ಲ ತೆಗೆದ್ಮೇಲೆ ನಾನು ಇದನ್ನು ಪೈಪಿಂಗ್ ಬ್ಯಾಗ್ ಸಮೇತ ಲೋಟದಿಂದ ರಿಮೂವ್ ಮಾಡ್ಕೊಂಡಿದ್ದೀನಿ. ರಿಮೂವ್ ಮಾಡಿ ಆ ಸ್ಟಾಕಿಂಗ್ಸ್ನ ಆಚೆ ಎಳಿಬೇಕು. ಸೊ ಅದು ಸ್ವಲ್ಪ ಇದಾಗಿರೋದ್ರಿಂದ ನೋಡಿ ಕೈಯೆಲ್ಲ ಆ ಥರ ಗಲೀಜಾಗ್ಬಿಟ್ಟಿದೆ. ಸೊ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ. ಸೊ ಈ ಥರ ಗಲೀಜಿರೋದನ್ನು ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ. ಸೊ ನೆಕ್ಸ್ಟ್ ಮಾಡೋರಿಗೆ ಈ ಥರ ಮಾಡಬಾರ್ದು ಅಂತ ಗೊತ್ತಾಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ಕ್ಲಿಪ್ನ ಹಾಕಿದ್ದೀನಿ. ಸೊ ನಾವು ಅದನ್ನು ಕ್ಲೀನಾಗಿ ಟ್ವಿಸ್ಟ್ ಮಾಡಿಲ್ಲ ಅಂದರೆ ಅದು ಬರಲ್ಲ. ಸ್ಟಾಕಿಂಗ್ಸಲ್ಲಿ ಎಲ್ಲ ಉಳ್ಕೊಬಿಡುತ್ತೆ. ಸೊ ಫುಲ್ಲು ಟೈಟಾಗಿ ಟ್ವಿಸ್ಟ್ ಮಾಡಿ ಆಮೇಲೆ ತೆಗಿಬೇಕು. ಸೊ ನನಗೆ 40 ಕೋನ್ಸ್ಗೆ 2 ಪೈಪಿಂಗ್ ಬ್ಯಾಗಲ್ಲಿ ಬೇಕಾಯಿತು. ಸೊ ಅದನ್ನು ನಾನು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿದ್ದೀನಿ ಫ್ರೀಝರಲ್ಲಿ. ಅದಾದಮೇಲೆ ನಾನು ಪ್ರೀ ಕಟ್ ಶೀಟ್ನ ಯಾವುದನ್ನು ಯೂಸ್ ಮಾಡಿಲ್ಲ. ಸೊ ಶೀಟ್ನ ಕಟ್ ಮಾಡಬೇಕಾಗಿತ್ತು. ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡಿದ್ದೀನಿ. ಒಂದು ಟೇಪ್ ಕಟ್ ಮಾಡೋದು, ಡಿಸ್ಪೆನ್ಸರ್ ಮತ್ತು 2 ಪಿನ್ಸು ಮತ್ತು ಶೀಟ್ ಕಟ್ಟರ್ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಶೀಟ್ ಕಟ್ ಮಾಡೋದನ್ನ ವಿಡಿಯೋನ ಮಾಡಿಲ್ಲ. ನಾನು ನೆಕ್ಸ್ಟ್ ಟೈಮ್ ಅದು ಶೀಟ್ ಕಟ್ ಮಾಡೋದು ಯಾವ ಥರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಇವಾಗ ಶೀಟ್ ಕಟ್ನ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ನಾನು ಫ್ರೀಝರ್ ಇಟ್ಟಿದ್ದಂಥ ಕೋನ್ ಫಿಲ್ಲಿಂಗ್ ಏನಿತ್ತು ಅದನ್ನ ತೊಗೊಂಡು ಇಲ್ಲಿ ಕೋನ್ ಸೀಲಿಂಗ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇದು ಫಾಸ್ಟ್ ಇದೆ ಅಂತ ಅನಿಸಿದ್ರೆ ನಾನು ಸಿಂಗಲ್ ವಿಡಿಯೋನ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಪೇಜ್ ಬಂದು ಮೇಕ್ ಓವರ್ ಬೈ ಗೀತಾಂಜಲಿ ಅಂತ ಇದೆ, ಇನ್ನೊಂದು ಪೇಜ್ ಬಂದು ಹೆನ್ನಾ ಎವೆನ್ಲಿ 2 ಅಂತ ಇದೆ. ನಿಮ್ಗೆ 2 ಪೇಜಲ್ಲೂ ವಿಡಿಯೋ ಸಿಗುತ್ತೆ ಯಾವ ಥರ ಸೀಲಿಂಗ್ ಮಾಡಬೇಕು ಅಂತ. ಸೊ ಈ ಥರ ಮಾಡಬೇಕು. ಸೊ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ನನ್ನ ವಿಡಿಯೋದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ಅದನ್ನು ಕೂಡ ನೀವು ನನ್ನ ವಿಡಿಯೋದಲ್ಲಿ ಹೇಳ್ಬೋದು. ಸೊ ಫೈನಲಿ ಎಲ್ಲ ಸ್ಟಿಕ್ಕರಿಂಗ್ ಮಾಡಿಸಲು ಆಲ್ಮೋಸ್ಟ್ ಟೈಮ್ ಆಗಿತ್ತು. ಸೊ ಸ್ಟಿಕ್ಕರಿಂಗ್ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನಾನು 1 ಡೇ ಹೇಳಿದೆ. ಸೊ ಅದರಿಂದ ಬೇರೆ ಎಲ್ಲ ಕಡೆ 3 ಡೇಸ್ ಅಂತ ಹೇಳಿದರು. ಸೊ ನನ್ನ ಮನೆಯವರು ಅವ್ರ ಫ್ರೆಂಡ್ಸ್ ಹತ್ರ ಒಂದೇ ದಿನದಲ್ಲಿ, ಅಂದರೆ ನಾವು ಮಧ್ಯಾಹ್ನ ಹೇಳಿದ್ವಿ, ಒಂದು 5 ಗಂಟೆ ಅಷ್ಟರಲ್ಲೆಲ್ಲ ನನಗೆ ಕೊಟ್ಟರು. ಬಟ್ ಅರ್ಜೆಂಟಲ್ಲಿ ಮಾಡಿದ್ರಿಂದ ಅವರಿಗೆ ಶೀಟ್ ಏನಿದೆ ಅದು ಲೋಗೋ ಹತ್ರ ಕಟ್ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ರು. ಸೊ ಅದಕ್ಕೆ ನಮ್ಮ ಮನೆಯವರು ನಾನೇ ಕಟ್ ಮಾಡಿಕೊಡ್ತೀನಿ, ಓಕೆ ಬೆಳಗ್ಗೆಯಿಂದ ಮಾಡಿದ್ಯಾ ಅಂತ ಹೇಳಿ ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ರು. ಸೊ ಒಂದು ಖುಷಿ ಏನು ಅಂತಂತಂದರೆ, ಸೊ ನಮಗೆ ಏನಾದರೂ ಬೇಕು ಅಂದ ತಕ್ಷಣ ಅರೇಂಜ್ ಮಾಡಿಕೊಡ್ರಲ್ಲ ಅಂತ. ಆ್ಯಂಡ್ ದೆನ್ ಅದಾದಮೇಲೆ ಸೊ ಅವ್ರು ಫಸ್ಟ್ ಟೈಮ್ ನಾನು ಹೆಂಗೆ ಮಾಡಿದ್ದು ಅಂತ ನೋಡಿಕೊಂಡು ಒಂದೇ ಸತಿಗೆ ಕೋನ್ ಮಾಡಿದ್ರು. ಸೊ ಇವರು ತುಂಬ ಬ್ರಿಲಿಯಂಟ್ ಆ್ಯಂಡ್ ಟ್ಯಾಲೆಂಟ್. ಸೊ ಅವ್ರ ಮೆಂಟಾಲಿಟಿಗೆ ನಮಗೆ ಕೆಲವೊಂದು ಟೈಮ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಅವ್ರು ಒಂದು ಸತಿ ನೋಡಿದ್ರೆ
ಬೇಗ ಕಲ್ತ್ಬಿಡ್ತಾರೆ. ಸೊ ಐ ಲೈಕ್. ಸೊ ಅದಾದಮೇಲೆ ಎಲ್ಲ ಸ್ಟಿಕ್ಕರಿಂಗೆಲ್ಲ ಆಗಿತ್ತಲ್ಲ, ಸೊ ಅದರೆಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳೋದಾ ಅಂತ ಹೇಳಿ ನಾನು ಅದನ್ನು ವಿಡಿಯೋ ಮಾಡಿದ್ದೆ. ಆ್ಯಂಡ್ ದೆನ್ ಅದಾದಮೇಲೆ ಸೀಲೆಂಟ್ ಸ್ಪ್ರೇ ಮಾಡಬೇಕಿತ್ತು. ಸೊ ಮಾಡ್ಕೊಳ್ಳೋದಾ ಅಂತ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ಪೀರಿಯಡ್ಸ್ ಆಗೋದೆ. ಸೊ ಅದರಿಂದ ಮಾಡೋಕ್ಕಾಗಿಲ್ಲ. ನಾವು ಪೀರಿಯಡ್ಸ್ ಆದರೆ ಮನೆ ಒಳಗಡೆ ಬರೋಲ್ಲ, ಸೊ ಅದರಿಂದ ಮಾಡಿಲ್ಲ. ಅದಾದಮೇಲೆ ಮತ್ತೆ ತಿರ್ಗಾ ಸೀಲೆಂಟ್ ಸ್ಪ್ರೇ ಮಾಡ್ಕೊಳ್ಳೋದಾ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟು ಸೀಲೆಂಟ್ ಸ್ಪ್ರೇನು ರೆಡಿ ಆಯಿತು. ಇದು ನಾನು ರೆಡಿ ಮಾಡಿರೋವಂಥ ಸೀಲೆಂಟ್ ಸ್ಪ್ರೇ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.